ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ರಥಸಪ್ತಮಿಗೆ ವಿಶೇಷ ಮಹತ್ವವಿದೆ. ಇದನ್ನ ಮಾಘ ಸಪ್ತಮಿ ಎಂದು ಕರೆಯುತ್ತಾರೆ. ಏಕೆಂದರೆ ಇದನ್ನ ಮಾಘ ಮಾಸದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಭಕ್ತರು ಸೂರ್ಯ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಹಿಂದೂ ಧರ್ಮದ ಎಲ್ಲ ಸಪ್ತಮಿಗಳಲ್ಲಿ ರಥಸಪ್ತಮಿಯನ್ನ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಈ ದಿನ ಸೂರ್ಯ ದೇವರನ್ನ ಪೂಜಿಸುವುದರಿಂದ ವ್ಯಕ್ತಿಯು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಹೊಂದುತ್ತಾನೆ ಮತ್ತು ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಈ ವರ್ಷ ರಥಸಪ್ತಮಿ ಯಾವಾಗ ಆಚರಿಸಲಾಗುತ್ತದೆ? ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಜನವರಿ 25ರಂದು ರಥಸಪ್ತಮಿ ಹಬ್ಬವನ್ನು ಆಚರಿಸಲಾಗುವುದು. ಈ ವಿಶೇಷವಾದ ರಥಸಪ್ತಮಿ ದಿನ ಎಕ್ಕದ ಎಲೆ ಮತ್ತು ಗೋಧಿಯಿಂದ ಈ ಚಿಕ್ಕ ಪರಿಹಾರ ಮಾಡಿದರೆ ನಿಮಗೆ ಹಣ ವೃದ್ಧಿಯಾಗುತ್ತದೆ, ಆರೋಗ್ಯ ವೃದ್ಧಿಯಾಗುತ್ತದೆ, ಮನೆಗೆ ಬಂದಿರುವಂಥ ಕೆಟ್ಟ ದೃಷ್ಟಿ ದೋಷಗಳು, ಮಾಟಮಂತ್ರಗಳು ನಿವಾರಣೆಯಾಗುತ್ತದೆ, ಅದೃಷ್ಟ ಕೂಡಿ ಬರುತ್ತದೆ. ಒಟ್ಟಾರೆಯಾಗಿ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಸೂರ್ಯದೇವನನ್ನು ಆರಾಧಿಸುವ ರಥಸಪ್ತಮಿಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ಈ ದಿನ ಸೂರ್ಯನನ್ನು ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ದಿನದಂದು ಸೂರ್ಯದೇವನಿಗೆ ಪ್ರತ್ಯೇಕ ಪೂಜೆ ಮಾಡಲಾಗುವುದು. ಈ ದಿನ ದಾನ ಧರ್ಮಗಳನ್ನು ಮಾಡಿದರೆ ಮನಸ್ಸಿನ ಆಸೆಗಳೆಲ್ಲ ಈಡೇರಲಿವೆ ಎಂಬ ನಂಬಿಕೆ ಇದೆ. ಸೂರ್ಯದೇವನು 7 ಕುದುರೆಗಳ ರಥವನ್ನು ಏರಿ ದಕ್ಷಿಣಾಯಣವನ್ನು ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ. ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ, ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ. ಮಾಘ ಸಪ್ತಮಿಯಿಂದ ಬರುವ 6 ತಿಂಗಳುಗಳನ್ನು ಉತ್ತರಾಯಣ ಪುಣ್ಯಕಾಲವೆಂದು ಪರಿಗಣಿಸಲಾಗಿದೆ. ಸೂರ್ಯನ 7 ಕುದುರೆಗಳು 7 ವಾರಗಳನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ಮೇಷದಿಂದ ಮೀನದವರೆಗೆ 12 ರಾಶಿಗಳಲ್ಲಿ ಪ್ರಯಾಣಿಸುತ್ತಾನೆ. ಸೂರ್ಯ ರಥ ಈ 12 ಚಿಹ್ನೆಗಳನ್ನು ಪೂರ್ಣಗೊಳಿಸಲು 1 ವರ್ಷ ತೆಗೆದುಕೊಳ್ಳುತ್ತದೆ. ಸೂರ್ಯನನ್ನು ಪೂಜಿಸಿದರೆ ಹಣಕಾಸು, ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಸೂರ್ಯನನ್ನು ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ. ಈ ದಿನ ಮಾಡುವ ದಾನ ಧರ್ಮಕ್ಕೂ ವಿಶೇಷವಾದ ಪ್ರಾಮುಖ್ಯತೆ ಇದೆ. ರಥಸಪ್ತಮಿ ಪೂಜಾ ವಿಧಿ. ರಥಸಪ್ತಮಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಅದರ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಮತ್ತು ನಿಧಾನವಾಗಿ 2 ಕೈಗಳಿಂದ ಸೂರ್ಯ ದೇವರಿಗೆ ಆರ್ಘ್ಯವನ್ನು ಅರ್ಪಿಸಿ. ಈ ಸಮಯದಲ್ಲಿ ಭಗವಾನ್ ಸೂರ್ಯನ ಮಂತ್ರಗಳನ್ನು ಪಠಿಸಿ ಆರ್ಘ್ಯವನ್ನು ಅರ್ಪಿಸಿದ ನಂತರ ತುಪ್ಪದ ದೀಪವನ್ನು ಹಚ್ಚಿ ಸೂರ್ಯ ದೇವರನ್ನು ಪೂಜಿಸಬೇಕು. ಅದರ ನಂತರ ಕೆಂಪು ಹೂಗಳು, ಧೂಪದ್ರವ್ಯ ಮತ್ತು ಕರ್ಪೂರವನ್ನು ಬಳಸಲು ಮರೆಯದಿರಿ. ಇದು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಯಶಸ್ಸಿನ ಹೊಸ ಹಾದಿಗಳನ್ನು ತೆರೆಯುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ರಥಸಪ್ತಮಿಯ ಪ್ರಯುಕ್ತ ಹೊಸ್ತಿಲ ಪೂಜೆ ಹೇಗೆ ಮಾಡಬೇಕು ಅಂತ ನೋಡೋಣ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಮಾಘ ಮಾಸ ನಮಗೆ ಪ್ರಾರಂಭವಾಗುವಂಥದ್ದು. ಈ ಪೂಜೆ ವಿಧಾನ ನಾವು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಾವು ಮೊದಲು ಮನೆಯೆಲ್ಲ ಶುದ್ಧ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡ ನಂತರದಲ್ಲಿ ಹೊಸ್ತಿಲ ಪೂಜೆ ಮಾಡಿ ಆಮೇಲೆ ನೀವು ಮನೆಯಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಹೊಸ್ತಿಲನ್ನು ಮೊದಲು ನೀವು ಶುದ್ಧಿ ಮಾಡಿಕೊಳ್ಳಿ. ಅದರ ನಂತರ ನೀವು ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿಬಿಟ್ಟು ಅರಿಶಿನಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ. ಪೇಸ್ಟ್ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಅದು ಹೊಸ್ತಿಲ ಮೇಲೆ ನೀವು ಅಪ್ಲೈ ಮಾಡಿ. ಅದರ ನಂತರ ನೀವು ರಂಗೋಲಿಯನ್ನು ಹಾಕಬೇಕಾಗುತ್ತದೆ. ರಂಗೋಲಿ ಹಾಕಿದ ನಂತರ ನಾವು ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದೇನೆ. 2 ಎಕ್ಕದ ಎಲೆಗಳನ್ನು ತೆಗೆದುಕೊಳ್ಬೇಕು. ಹಾಗೇನೆ ಗೋಧಿಯನ್ನು ತೆಗೆದುಕೊಳ್ಬೇಕು. ಎಕ್ಕದ ಎಲೆ ಸೂರ್ಯನಿಗೆ ಸಂಬಂಧಪಟ್ಟಿರುವಂಥದ್ದು, ಹಾಗೇನೆ ಗೋಧಿ ಕೂಡ ಸೂರ್ಯನಿಗೆ ಸಂಬಂಧಪಟ್ಟಿರುವಂಥದ್ದು ಧಾನ್ಯ ಆಗಿರೋದ್ರಿಂದ ನಾವು ಎಕ್ಕದ ಎಲೆಯ ಮೇಲೆ ನಾವು ಗೋಧಿಯನ್ನು ಇಟ್ಟು ದೀಪಾರಾಧನೆಯನ್ನು ಮಾಡೋದ್ರಿಂದ ನಾವು ಸೂರ್ಯನ ಅನುಗ್ರಹ ಕೂಡ ಪಡೆಯಬಹುದು. ಹಾಗೆ ನೋಡಿ, ಎಕ್ಕದ ಎಲೆಗೆ ನಾವು ಮೊದಲು ಶ್ರೀಗಂಧ ಹಚ್ಚಿಬಿಟ್ಟು ಅದರ ನಂತರ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ನಂತರ ಗೋಧಿಯನ್ನು 1 ಹಿಡಿಯಷ್ಟು ಧಾನ್ಯವನ್ನು ಹಾಕಿದರೆ ಅಷ್ಟೇ ಸಾಕು. ಗೋಧಿಯನ್ನು ಹಾಕಿ ಅದರ ನಂತರ ನಾವು ನಿಮ್ಮ ಮನೆಯಲ್ಲಿ ಯಾವುದೇ ಆಗಿರಬಹುದು ಒಂದು ಮಣ್ಣಿನ ದೀಪಗಳನ್ನು ಇಡಿ. ಮಣ್ಣಿನ ದೀಪವನ್ನು ನಾವು ಹಚ್ಚೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನಕಾರಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಹೊಸ್ತಿಲಿಗೆ ಅರಿಶಿನ ಹಚ್ಚೋದ್ರಿಂದನೂ ಕೂಡ ಅದೇ ಕಾರಣವಾಗಿರುತ್ತದೆ. ಹಾಗಾಗಿ ನಾವು ಮೊದಲು ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿ ರಂಗೋಲಿ ಹಾಕಿ ಅದರ ನಂತರ ನಾವು ದೀಪಾರಾಧನೆಯನ್ನು ಮಾಡುವುದು ತುಂಬಾ ಸೂಕ್ತವಾದದ್ದು.
ನೋಡಿ, ಮೊದಲು ಈಗ ನೀವು ಗೋಧಿಯನ್ನು ಹಾಕಿ ಅದರ ನಂತರ 2 ಮಣ್ಣಿನ ದೀಪವನ್ನು ಇದರ ಮೇಲಿಡಿ. ಹಾಗೆ ಎಣ್ಣೆ ಅಂತ ಬಂದಾಗ ಆದಷ್ಟು ಎಳ್ಳೆಣ್ಣೆಯನ್ನು ಉಪಯೋಗಿಸಿಕೊಳ್ಳಿ. ಇಲ್ಲಾಂದರೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಕೂಡ ನೀವು ಹಾಕ್ಬೋದು. ಮನೆಯಲ್ಲಿ ನೀವು ದಿನನಿತ್ಯ ಯಾವ ರೀತಿ ನೀವು ದೀಪಕ್ಕೆ ಎಣ್ಣೆ ಹಾಕ್ತಾ ಇರ್ತೀರೋ ಅದೇ ರೀತಿಯೇ ನೀವು ಈ ದೀಪಕ್ಕೆ ಎಣ್ಣೆಗಳನ್ನು ಹಾಕಿ ರೆಡಿ ಮಾಡಿಟ್ಕೊಳ್ಬಹುದು. ಹಾಗೆ ಎರಡೆರಡು ಬತ್ತಿಗಳನ್ನು ಈ ದೀಪದ ಒಳಗೆ ಹಾಕಬೇಕು. ಅದರ ಜೊತೆಯಲ್ಲಿ ನಾವು ಮೊದಲು ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ನಂತರ ಎಣ್ಣೆ ಹಾಕಿ ಬತ್ತಿಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು. ಈ ರಥಸಪ್ತಮಿಯಂದು ವಿಶೇಷವಾಗಿ ಸೂರ್ಯೋದಯಕ್ಕೆ ಸರಿಯಾಗಿ ನದಿಯಲ್ಲಿ ಆಗಲಿ, ಸಮುದ್ರದಲ್ಲಾಗಲಿ ಅಥವಾ ಮನೆಯಲ್ಲಾಗಿರಬಹುದು, ಬಾವಿಯಲ್ಲಾಗಿರಬಹುದು, ನೀವು ಆ ನೀರಿನಿಂದ ಸ್ನಾನ ಮಾಡಿಕೊಂಡು ಅದರ ನಂತರ ನೀವು ಸೂರ್ಯನಿಗೆ ಆರೋಗ್ಯ ನೀಡಿ ಹಾಗೇನೆ ಹೊಸ್ತಿಲ ಪೂಜೆ ಮಾಡಿಕೊಂಡು ಮನೆಯಲ್ಲೂ ಕೂಡ ನೀವು ಒಂದು ಪ್ರಸಾದವನ್ನು ಮಾಡಿಕೊಳ್ಬೇಕಾಗುತ್ತದೆ. ಹಾಲು ಉಕ್ಕಿಸುವುದು ತುಂಬಾ ಒಳ್ಳೆಯದಾಗುತ್ತದೆ. ಮನೆಯಲ್ಲಿ ನೀವು ಹಾಲು ಉಕ್ಕಿಸಿ ಅದರ ನಂತರ ನೀವು ಪ್ರಸಾದವನ್ನು ಮಾಡಿಕೊಂಡು ಈ ರೀತಿಯಾಗಿ ಹೊಸ್ತಿಲ ಪೂಜೆ ಮಾಡೋದ್ರಿಂದ ನಿಮಗೆ ಏನಪ್ಪ ಅಂತಂದರೆ ನಿಮಗೆ ಒಂದು ಪೂರ್ವ ಜನ್ಮದ ಪಾಪಗಳು ಕೂಡ ಪರಿಹಾರ ಮಾಡಿಕೊಳ್ಬಹುದು. ಹಾಗೆಯೇ ನಿಮಗೆ ಏನಾದರೂ ಒಂದು ದುಃಖ ಇದ್ದೇ ಇರುತ್ತದೆ. ಮನುಷ್ಯ ಅಂತ ಅಂದಮೇಲೆ ನಿಮ್ಮ ಸಕಲ ಕಷ್ಟಗಳು ಕೂಡ ನೀವು ಪರಿಹಾರ ಆಗಲಿ ಅಂತ ಹೇಳಿ ನೀವು ಕೇಳಿಕೊಂಡು ನೀವು ಈ ರೀತಿಯಾಗಿ ಹೊಸ್ತಿಲ ಪೂಜೆ ಮಾಡಿಕೊಳ್ಳಿ. ನಿಮ್ಮ ಕಷ್ಟಗಳು ಕೂಡ ಕಡಿಮೆಯಾಗುತ್ತದೆ. ಜೊತೆಯಲ್ಲಿ ನಿಮಗೆ ಆಯಸ್ಸು, ಆರೋಗ್ಯ, ಸಂಪತ್ತು ಕೂಡ ಲಭಿಸುವುದಲ್ಲದೆ ಸೂರ್ಯನ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗಿ ಸಿಗುತ್ತದೆ. ನೋಡಿ, ಹೊಸ್ತಿಲಿಗೆ ನಾವು ಈಗ ಯಾವ ರೀತಿ ದೀಪಾರಾಧನೆ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೇನೆ. ಹಾಗೆ ರಂಗೋಲಿನೂ ಕೂಡ ನಿಮಗೆ ಖುಷಿಯಾಗುವ ಥರ ನೀವು ಯಾವ ಥರ ರಂಗೋಲಿ ಬೇಕಾದ್ರೂ ಹಾಕ್ಕೊಳ್ಬೋದು. ಅದೇ ಹೊಸ್ತಿಲಿಗೆ ಅರಿಶಿನ ಹಚ್ಚೋದು ಮಾತ್ರ ಮರಿಬೇಡಿ. ಅರಿಶಿನ ಹಚ್ಚಿ ಅದರ ನಂತರ ನೀವು ಹೊಸ್ತಿಲಿಗೆ ರಂಗೋಲಿ ಹಾಕಿಕೊಳ್ಳಿ. ಅದರ ನಂತರ 2 ದೀಪವನ್ನು ಕೂಡ ಎಕ್ಕದ ಎಲೆಯ ಮೇಲೆ ನಾವು ಹೊರಭಾಗದಿಂದಲೇ ನಾವು ಹೊಸ್ತಿಲ 2 ಕಡೆಯಲ್ಲಿಯೂ ಕೂಡ 2 ದೀಪಗಳನ್ನು ಇಟ್ಟು ಅದರ ನಂತರ ಪ್ರಸಾದವಾಗಿ ಗೋಧಿ ಪಾಯಸ ಮಾಡಿದರೆ ತುಂಬಾ ಸೂಕ್ತವಾದದ್ದು. ಆ ಗೋಧಿ ಪಾಯಸವನ್ನು ನೀವು ಹೊಸ್ತಿಲ ಪೂಜೆಗೂ ಕೂಡ ಇಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು. ಇನ್ನು ಇದರ ಜೊತೆಗೆ ತಾಂಬೂಲ ಮತ್ತು ಎಲೆ ಅಡಿಕೆ, ಬಾಳೆಹಣ್ಣು ಅಥವಾ ಕಲ್ಲು ಸಕ್ಕರೆ ಆಗಿರಬಹುದು, ಅಥವಾ ಡ್ರೈ ಫ್ರೂಟ್ಸ್ ಅಥವಾ ಹಾಲು, ಅಥವಾ ನೀವು ಪಾಯಸ ಮಾಡಿದರೆ ಪಾಯಸ, ಈ ರೀತಿಯಾಗಿ ನೀವು ಒಂದು ದೇವರಿಗೆ ಅಂದರೆ ಹೊಸ್ತಿಲ ಮುಂದೆ ನೀವು ನೈವೇದ್ಯವಾಗಿಟ್ಟು ನೀವು ನಮಸ್ಕಾರ ಮಾಡಿಕೊಳ್ಬೇಕು. ಹಾಗೆ ಊದುಬತ್ತಿಯಿಂದ ದೀಪಾರಾಧನೆಯನ್ನು ಮಾಡಬೇಕು. ದೀಪಾರಾಧನೆಯನ್ನು ಮಾಡಿಬಿಟ್ಟು ಅದರ ನಂತರ ನಾವು ಹೊಸ್ತಿಲಿಗೆ ಮಂಗಳಾರತಿಯನ್ನು ಮಾಡಬೇಕು. ಅಂದರೆ ಕಾಯಿಯನ್ನು ಹೊಡೆದು ಅದರ ನಂತರ ನಾವು ಮಂಗಳಾರತಿಯನ್ನು ಮಾಡಬೇಕು. ಧೂಪ ಹಚ್ಚೋದನ್ನು ಸಹ ಮರೆಯೋ ಹಾಗಿಲ್ಲ. ಹೊಸ್ತಿಲಿಗೆ ಯಾವಾಗಲೂ ಅಷ್ಟೇ ನೀವು ಪ್ರತಿ ಶುಕ್ರವಾರ, ಮಂಗಳವಾರ ನೀವು ಧೂಪ ಹಚ್ಚೋದನ್ನು ಮರಿಬೇಡಿ. ಪ್ರತಿ ಮಂಗಳವಾರ, ಶುಕ್ರವಾರ ಧೂಪವನ್ನು ಹಚ್ಚೋದಲ್ಲದೆ ಮನೆ ಒಳಗೂ ಕೂಡ ನೀವು ಧೂಪವನ್ನು ಹಾಕೋದ್ರಿಂದ ತುಂಬಾ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಕೂಡ ಬರೋದಿಲ್ಲ. ಯಾವಾಗಲೂ ಕೂಡ ಪಾಸಿಟಿವ್ ಎನರ್ಜಿ ಇರುತ್ತದೆ. ನೀವು ದಿನನಿತ್ಯವೂ ಎಷ್ಟೇ ಹೊಸ್ತಿಲಿಗೆ ನೀವು ರಂಗೋಲಿಯನ್ನು ಹಾಕಿದ ಮೇಲೆ ಅಟ್ಲೀಸ್ಟ್ ಸಾಯಂಕಾಲದ ಹೊತ್ತು, ಸಂಜೆ ಹೊತ್ತು ಲಕ್ಷ್ಮಿ ಬರುವಂತಹ ಸಮಯದಲ್ಲಿ 2 ದೀಪವನ್ನು ಹಚ್ಚಿಟ್ರೆ ತುಂಬಾ ಒಳ್ಳೆಯದು. ಗೋಧಿ ಮೇಲೆ ಅಂತಲ್ಲ, ಸುಮ್ಮನೆ ಸಹಜವಾಗಿ ನೀವು 2 ಮಣ್ಣಿನ ದೀಪವನ್ನು ಹಚ್ತಾ ಬನ್ನಿ. ಹಾಗೆ ತುಳಸಿ ಕಟ್ಟೆ ಹತ್ರನೂ ಕೂಡ ಒಂದು ದೀಪವನ್ನು ಹಚ್ತಾ ಬನ್ನಿ. ಒಂದು ಪಕ್ಷ ನಿಮಗೆ ದಿನನಿತ್ಯ ಹಚ್ಚೋದಕ್ಕೆ ಟೈಮ್ ಇಲ್ಲ ಅಥವಾ ಆಗೋದಿಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ಮಂಗಳವಾರ, ಶುಕ್ರವಾರನಾದರೂ ನಾವು ಹೊಸ್ತಿಲ ಮುಂದೆ ಮತ್ತು ತುಳಸಿ ಕಟ್ಟೆಯ ಮುಂದೆ ದೀಪಾರಾಧನೆಯನ್ನು ಮಾಡೋದ್ರಿಂದ ನಮ್ಮ ಕಷ್ಟಗಳು ಕೂಡ ನಮಗೆ ಗೊತ್ತಿಲ್ಲದೇನೆ ಹಾಗೇನೆ ಕಡಿಮೆ ಆಗ್ತಾ ಬರುತ್ತದೆ. ನೋಡಿ ಫ್ರೆಂಡ್ಸ್, ರಥಸಪ್ತಮಿಯಂದು ನಾವು ಈ ರೀತಿಯಾಗಿ ಎಕ್ಕದ ಎಲೆಯ ಮೇಲೆ ಗೋಧಿಯನ್ನು ಇಟ್ಟು 2 ದೀಪಾರಾಧನೆಯನ್ನು ಮಾಡಿ ತುಂಬ ಸರಳವಾಗಿ ನಾವು ಪೂಜೆ ಮಾಡ್ಕೋಬೇಕಾಗುತ್ತದೆ. ಈ ರೀತಿ ಕಾಯಿ ಹೊಡೆದು ಒಂದು ಹೊಸ್ತಿಲಿಗೆ ನಾವು ಅಕ್ಷತೆಯನ್ನು ಹಾಕಿ ಆ ಹೊಸ್ತಿಲನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ಬಲಗಾಲಿಟ್ಟು ಒಳಗಡೆ ಹೋಗಿ ಅದರ ನಂತರ ನೀವು ಮನೆಯೊಳಗೆ ಪೂಜೆಯನ್ನು ಮಾಡಿಕೊಳ್ಬಹುದು. ಈಗಿನ ಕಾಲದಲ್ಲಿ ಸಾಲ ಮಾಡದೆ ಜೀವಿಸುವುದು ತುಂಬ ಕಷ್ಟ. ಒಂದಲ್ಲ ಒಂದು ಸಮಸ್ಯೆಗೆ ಸಾಲ ಮಾಡಿ ಆ ಸಾಲಗಳಿಂದ ಹೊರಬರಲಾಗದೆ ಋಣಬಾಧೆಗಳಿಂದ ಮುಕ್ತಿ ದೊರೆಯದೆ ಮತ್ತೊಂದು ಸಾಲ ಮಾಡುವ ಪರಿಸ್ಥಿತಿ ಎದುರಾಗುತ್ತದೆ. ಮಧ್ಯಮ ವರ್ಗದ ಜನರಿಗೆ ಒಂದು ರೀತಿಯಾದ ಸಾಲವಾದರೆ ಶ್ರೀಮಂತರಿಗೆ ಮತ್ತೊಂದು ವಿಧವಾದ ಸಾಲಗಳು ಇದ್ದೇ ಇರುತ್ತದೆ. ಈ ರೀತಿಯ ಸಾಲ ಋಣಬಾಧೆಗಳಿಂದ ಅತಿ ಸುಲಭವಾಗಿ ಹೊರಬರಲು ಈ 2 ದೇವರ ಮೊರೆ ಹೋಗಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನರಸಿಂಹ ಸ್ವಾಮಿಯ ಅನುಗ್ರಹದಿಂದ ಯಾವ ರೀತಿಯಾಗಿ ಸಾಲಗಳನ್ನು ತೀರಿಸಲು ದಾರಿ ಸಿಗುತ್ತದೆ, ಯಾವ ವಿಶೇಷ 2 ಪರಿಹಾರಗಳನ್ನು ಪಾಲಿಸಬೇಕು, ಕಠಿಣ ಸಾಲದ ಸುಳಿಯಿಂದ ಹೊರಬರಲು ಅಕ್ಕಿ ಹಿಟ್ಟಿನಿಂದ ಯಾವ ಕೆಲಸವನ್ನ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಇನ್ನು ಸಾಕ್ಷಾತ್
ಪಾರ್ವತಿ ದೇವಿ ರಾವಣನಿಗೆ ಹೇಳಿದ ಈ 2 ವಸ್ತುಗಳಲ್ಲಿ ಒಂದನ್ನ ಬಲಕೈಗೆ ಕಟ್ಟಿ ಇನ್ನೊಂದನ್ನ ಮನೆಯ ಈ ಜಾಗದಲ್ಲಿಟ್ಟರೆ ಅದೃಷ್ಟ ಸದಾ ನಿಮ್ಮ ಜೊತೆಯಲ್ಲಿರುತ್ತದೆ. ಹಣಕಾಸಿನ ಅನೇಕ ವಿಧವಾದ ಕಷ್ಟಗಳಿಂದ ಈ 2 ವಸ್ತುಗಳೇ ನಿಮ್ಮನ್ನ ಕಾಪಾಡುತ್ತದೆ. ಪಾರ್ವತಿ ದೇವಿ ತಿಳಿಸಿದ ಆ 2 ವಿಶೇಷ ವಸ್ತುಗಳು ಯಾವುವು, ಯಾವ ದಿನ ಈ ವಸ್ತು ಮನೆಗೆ ಬಂದರೆ ಸಂಪತ್ತು ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕಮೆಂಟ್ ಮಾಡಿ. ಹಣದ ಕಷ್ಟಗಳು ಕುತ್ತಿಗೆಗೆ ಬಂದಾಗ ಜೀವನವೇ ಬೇಡ ಅನ್ನಿಸುತ್ತದೆ. ಒಂದು ಕಡೆ ಸಾಲದಿಂದ ತುಂಬಿದ ಜೀವನ, ಇನ್ನೊಂದು ಕಡೆ ಎಷ್ಟೇ ಸಂಪಾದನೆ ಮಾಡಿದ್ರೂ ದುಡ್ಡು ಕೈನಲ್ಲಿ ನಿಲ್ಲೋದಿಲ್ಲ. ಮಾಡುವ ಕೆಲಸಗಳಿಂದ ಅದೃಷ್ಟವೇ ಇರುವುದಿಲ್ಲ, ಎಲ್ಲದರಲ್ಲೂ ನಷ್ಟ. ಹೀಗಿರುವಾಗ ಹಣದ ಸಮಸ್ಯೆಯಿಂದ ಬೇಗ ಹೊರಬರಲು ಪ್ರತಿದಿನ ಶಂಖಕ್ಕೆ ನೀರನ್ನು ತುಂಬಿಸಿ ಆ ನೀರನ್ನು ತುಳಸಿ ಗಿಡಕ್ಕೆ ಅರ್ಪಿಸಿ ತುಳಸಿ ದೇವಿ, ಲಕ್ಷ್ಮಿ ಹಾಗೂ ಶ್ರೀಮನ್ನಾರಾಯಣನನ್ನು ಸ್ಮರಿಸಬೇಕು. ಹೀಗೆ ಮಾಡುತ್ತಾ ಬಂದರೆ ಧನಲಾಭ ಉಂಟಾಗುತ್ತದೆ. ನೀವು ತಿಳಿದು ತಿಳಿಯದೆ ಮಾಡಿದ ತಪ್ಪುಗಳು ಆ ಶಂಖದ ನೀರಿನಿಂದ ವಿಶೇಷವಾಗಿ ಕಡಿಮೆಯಾಗುತ್ತಾ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಅದೃಷ್ಟ ನಿಮ್ಮ ಜೊತೆಗೆ ಇರುತ್ತದೆ. ಇದರಿಂದ ಎಲ್ಲ ಕೆಲಸದಲ್ಲೂ ಯಶಸ್ಸು, ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಲಭಿಸುತ್ತದೆ. ಹಾಗೆಯೇ ಮಹಾಲಕ್ಷ್ಮಿ ದೇವಿಯ ವಿಗ್ರಹ ಮನೆಯಲ್ಲಿತ್ತು ಅನ್ನೋದಾದರೆ ಶಂಖದ ನೀರಿನಿಂದ ಅಭಿಷೇಕ ಮಾಡಿ ನಂತರ ಪೂಜೆ ಮಾಡಿ. ಮಹಾಲಕ್ಷ್ಮಿ ದೇವಿಗೆ ಶಂಖವೆಂದರೆ ಬಲು ಪ್ರೀತಿ. ಲಕ್ಷ್ಮಿ ಅಂಶವಿರುವ ವಸ್ತುಗಳಲ್ಲಿ ಶಂಖವು ಕೂಡ ಒಂದು. ಶ್ವೇತವರ್ಣದಲ್ಲಿನ ಶಂಖದಿಂದ ಈ ಕೆಲಸವನ್ನ ಮಾಡುತ್ತಾ ಬಂದರೆ ಮನೆಯ ಯಜಮಾನ ಹಾಗೂ ಮನೆಯ ಯಜಮಾನಿಗೆ ಮಾಡುವ ವ್ಯಾಪಾರ ವ್ಯವಹಾರ, ಉದ್ಯೋಗ ರಂಗದಲ್ಲಿ ಅಪಾರ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಹಣದ ಎಲ್ಲ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ಸಾಲದ ಕಷ್ಟದಿಂದ ಹೊರಬರಲು ಈ 2 ದೇವರ ಪಾದವನ್ನ ಹಿಡಿಯಲೇಬೇಕು. ಒಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಮತ್ತೊಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಈ ದೇವರನ್ನ ಸ್ಮರಿಸುತ್ತಾ ಅಕ್ಕಿ ಹಿಟ್ಟಿನಿಂದ 3 ಮಂಗಳವಾರ ಅಥವಾ 5 ಮಂಗಳವಾರಗಳಂದು ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಈ ಚಿಕ್ಕ ಕೆಲಸವನ್ನ ಮಾಡಬೇಕು. ಏನು ಮಾಡಬೇಕು ಅಂದರೆ, ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇಗುಲವಿದ್ದರೆ ಅಲ್ಲಿಗೆ ಮನೆಯಿಂದಲೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಹೋಗಬೇಕು. ಯಾವ ಸಮಯದಲ್ಲಿ ಹೋಗಬೇಕು ಅಂದರೆ, ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಅಭಿಷೇಕ ಮಾಡುವಂಥ ಸಮಯದಲ್ಲಿ ಹೋಗಬೇಕಾಗುತ್ತೆ. ಸಾಮಾನ್ಯವಾಗಿ ಅಭಿಷೇಕಗಳನ್ನು ಬೆಳಗಿನ ಸಮಯದಲ್ಲಿ ಮಾಡಲಾಗುತ್ತದೆ. ಒಂದು ದಿನ ಮುಂಚೆಯೇ ದೇಗುಲಕ್ಕೆ ತೆರಳಿ ಅಭಿಷೇಕದ ಸಮಯವನ್ನು ತಿಳಿದು ಮನೆಗೆ ಬರಬೇಕು. ನೀವು ನಿಮ್ಮ ಕೈಯಾರೆ ನೀಡಿದ ಅಕ್ಕಿ ಹಿಟ್ಟಿನಿಂದ ಅರ್ಚಕರಿಗೆ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿಸಬೇಕು. ಇದರಿಂದ ನಿಮಗಿರುವಂತಹ ಋಣ ವಿಶೇಷವಾಗಿ ಕಳೆಯುತ್ತದೆ. ಸಾಲಗಳನ್ನು ತೀರಿಸಲು ಮೊದಲು ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡಬೇಕು. ಆ ದುಡ್ಡು ಬರಲು ಆದಾಯದ ಮಾರ್ಗಗಳು ಚೆನ್ನಾಗಿರಬೇಕು. ಒಂದು ಕೆಲಸದಿಂದ, ವ್ಯಾಪಾರದಿಂದ ಬರಬೇಕಾದ ಹಣದಿಂದ ಹೀಗೆ ಒಂದಲ್ಲ ಒಂದು ಆದಾಯದ ಮಾರ್ಗ ಚೆನ್ನಾಗಿತ್ತು ಅಂದರೆ ಸಾಲಗಳನ್ನು ತೀರಿಸಲು ದಾರಿಯಾಗುತ್ತದೆ. ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದ ನಂತರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ಒಂದು ವಿಶೇಷ ದೀಪವನ್ನು ಬೆಳಗಿಸಬೇಕು. ಒಂದು ದೊಡ್ಡ ಮಣ್ಣಿನ ದೀಪಕ್ಕೆ 9 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ಎಳ್ಳೆಣ್ಣೆಯನ್ನು ವಿಶೇಷವಾಗಿ ದೀಪಾರಾಧನೆ ಮಾಡಿಕೊಳ್ಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕವನ್ನು ದೇಗುಲದಲ್ಲಿ ದೀಪದ ಮುಂದೆ ಕುಳಿತುಕೊಂಡು ಪಠಿಸಿ ಅಥವಾ ಕೇಳಿ. ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ 9 ಪ್ರದಕ್ಷಿಣೆಯನ್ನು ಮಾಡಬೇಕು. ಮೊದಲನೆಯದಾಗಿ ಅಕ್ಕಿ ಹಿಟ್ಟಿನ ಅಭಿಷೇಕ, ಎರಡನೆಯದು ದೀಪಾರಾಧನೆ, ಮೂರನೆಯದು ಪ್ರದಕ್ಷಿಣೆ. ಇವಿಷ್ಟನ್ನು ಸಾಲದ ಸಮಸ್ಯೆ, ಹಣದ ಸಮಸ್ಯೆ ತೀರಲೆಂಬ ಸಂಕಲ್ಪದಿಂದ ಮಾಡಬೇಕಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುತ್ತಾ ದೇಗುಲದಲ್ಲಿ ಸ್ವಲ್ಪ ಕಾಲ ಕುಳಿತು, ತಂದೆ, ನಿನ್ನನ್ನು ನಂಬಿ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನೆಲ್ಲ ಹಣದ ಕಷ್ಟಗಳನ್ನು ಕಳೆದು ಸಾಲಗಳೆಲ್ಲ ಬೇಗ ತೀರುವಂತೆ ಅನುಗ್ರಹಿಸು ಎಂದು ಭಕ್ತಿ ಭಾವದಿಂದ ಬೇಡಿಕೊಳ್ಬೇಕು. ಈ ನಿಯಮವನ್ನು, ಈ ಕೆಲಸಗಳನ್ನು ನೀವು 3 ಮಂಗಳವಾರ ಅಥವಾ 5 ಮಂಗಳವಾರ ಮಾಡಬೇಕು. ಅಥವಾ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಮನೆಯ ಯಜಮಾನನ ಪರವಾಗಿ ಮನೆಯ ಯಜಮಾನಿ ಈ ಕೆಲಸವನ್ನು ಮಾಡಬಹುದು. ಇಲ್ಲ, ಸಾಲ ಹೆಚ್ಚಿದ್ದವರು ನೀವೇ ಖುದ್ದಾಗಿ ಹೋಗಿ ಈ 3 ವಿಶೇಷ ಕೆಲಸಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆಲಯದಲ್ಲಿ ಮಾಡಿ ಬನ್ನಿ. ಇದರಿಂದ ಶೀಘ್ರವಾಗಿ ಹಾಗೂ ಹಂತ ಹಂತವಾಗಿ ಸಾಲಗಳಿಂದ ಮುಕ್ತಿ ದೊರೆತು ಹಣದ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ.
ಇನ್ನು ಎರಡನೆಯದಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಲಯಕ್ಕೆ ತೆರಳಿ ಈ ಒಂದು ನಿಯಮವನ್ನು ಪಾಲಿಸಬೇಕಾಗುತ್ತದೆ. ಏನು ಮಾಡಬೇಕು ಅಂದರೆ 3 ಅಥವಾ 5 ಮಂಗಳವಾರಗಳಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ತುಳಸಿ ದಳಗಳಿಂದ ಅರ್ಚನೆ ಮಾಡಿಸಬೇಕು ಅಥವಾ ತುಳಸಿ ದಳಗಳಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹಕ್ಕೆ ಅಭಿಷೇಕದ ರೀತಿ ಮಾಡಿಸಬೇಕು. ತುಳಸಿ ಮಾಲೆಯನ್ನು ನರಸಿಂಹಸ್ವಾಮಿಗೆ ನಿಮ್ಮ ಕೈಯಾರೆ ನೀಡಿ 9 ಪ್ರದಕ್ಷಿಣೆಯನ್ನು ಮಾಡಿಕೊಳ್ಬೇಕು. ಓಂ ನಮೋ ನರಸಿಂಹಾಯ ಎಂಬ ಮಂತ್ರವನ್ನು ಪ್ರದಕ್ಷಿಣೆ ಮಾಡಿಕೊಳ್ಬೇಕಾದ್ರೆ ಹೇಳಿಕೊಳ್ಬೇಕು. ನರಸಿಂಹ ದೇಗುಲದಲ್ಲೂ ಕೂಡ 9 ಬತ್ತಿಗಳ ದೀಪಾರಾಧನೆಯನ್ನು ಎಳ್ಳೆಣ್ಣೆಯಿಂದ ಮಾಡಬೇಕಾಗುತ್ತದೆ. ದೀಪಾರಾಧನೆ ಮಾಡುವಾಗ ಲಕ್ಷ್ಮೀ ನರಸಿಂಹ ವಿಶೇಷ ಸ್ತೋತ್ರವಿದೆ, ಅದನ್ನು ಪಠಿಸಿ ಅಥವಾ ಕೇಳಿ. ಇದರಿಂದ ಭೂಮಿ, ಆಸ್ತಿ, ಹಣ, ಆರೋಗ್ಯ, ಕುಟುಂಬ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಕಳೆದು ಋಣಬಾಧೆಗಳಿಂದಲೂ ವಿಶೇಷವಾಗಿ ಮುಕ್ತಿ ಸಿಗುತ್ತದೆ. ಸಾಲಗಳು ಕಳೆಯಬೇಕು, ಹಣಕಾಸಿನ ಕಠಿಣ ಕಷ್ಟಗಳಿಂದ ಹೊರಬರಬೇಕೆಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ನೋಡುತ್ತಾ ಭಕ್ತಿಯಿಂದ ಕೇಳಿಕೊಳ್ಳಿ. ಸಾಲಗಳಿರಲಿ ಇಲ್ಲದಿರಲಿ, ದುಡ್ಡಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಆಗಿರಬಹುದು, ಸಂಪಾದನೆ ಮಾಡಿದ ಹಣ ಕೈನಲ್ಲಿ ನಿಲ್ಲೋದಿಲ್ಲ, ನೀರಿನಂತೆ ಹಣ ಖರ್ಚಾಗುತ್ತದೆ. ಹಣಕಾಸಿನ ವಿಷಯಕ್ಕೆ ಮನೆಯಲ್ಲಿ ಸದಾ ಜಗಳಗಳು ನಡೆಯುತ್ತದೆ. ದುಡ್ಡಿನ ಸಮಸ್ಯೆಗಳಿಂದ ನಮಗೆ ಗೌರವ ಸಿಗ್ತಾ ಇಲ್ಲ, ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಬೇಕು, ಹಣದ ಏಳಿಗೆ ಆಗಬೇಕು ಅಂದರೂ ಕೂಡ ಈ 2 ವಿಶೇಷ ಪರಿಹಾರವನ್ನು ಪಾಲಿಸಬೇಕು. ಸಾಧ್ಯವಾಗುತ್ತದೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನು 5 ಮಂಗಳವಾರ ಮಾಡಿಸಿ. ಇಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರಿಗೂ ಒಂದೇ ದಿನದಂದು ಅಭಿಷೇಕ ಹಾಗೂ ತುಳಸಿಯ ಅರ್ಚನೆಯನ್ನು ಮಾಡಿಸ್ತೀವಿ ಅಂದರೆ ಅದನ್ನು ಕೂಡ ಮಾಡಬಹುದು. ಸಾಕ್ಷಾತ್ ಪಾರ್ವತಿ ದೇವಿಯು ರಾವಣನಿಗೆ 2 ಶಕ್ತಿಶಾಲಿಯಾದಂಥ ಪರಿಹಾರಗಳನ್ನು ತಿಳಿಸಿದ್ರು. ಆ 2 ಪರಿಹಾರಗಳನ್ನು ರಾವಣನು ತನ್ನ ಪತ್ನಿಯಾದ ಮಂಡೋದರಿಗೆ ತಿಳಿಸಿದ್ದನು. ಆ 2 ಪರಿಹಾರಗಳಲ್ಲಿ ಮೊಟ್ಟ ಮೊದಲನೆಯ ಪರಿಹಾರ ಯಾವುದೆಂದರೆ ಬಾಳೆ ಎಲೆಯನ್ನು ಮನೆಗೆ ತರಬೇಕು. ಆ ಎಲೆಯನ್ನು ಚಿಕ್ಕದಾಗಿ ಕತ್ತರಿಸಿ ಶಿವ ಪಾರ್ವತಿಯರ ಮುಂದಿಟ್ಟು ಪೂಜಿಸಬೇಕು. ನಂತರ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ಕಟ್ಟಿ ನಿಮ್ಮ ಬಲಗೈಗೆ ಕಟ್ಟಿಕೊಳ್ಬೇಕು. ನೀವು ಪೂಜೆ ಮಾಡಿದ ಬಾಳೆ ಎಲೆಯ ಚಿಕ್ಕ ಭಾಗವನ್ನು ಹಳದಿ ವಸ್ತ್ರಕ್ಕೆ ಹಾಕಿದ ಮೇಲೆ ಅದನ್ನು ಚಿಕ್ಕದಾಗಿ ಕಟ್ಟಿ ಒಂದು ತಾಯ್ತದ ಒಳಗೆ ಸೇರಿಸಿ ಅರಿಶಿನದ ದಾರದಿಂದ ನಿಮ್ಮ ಬಲಗೈಗೆ ತೋಳಿನಲ್ಲಿ ಕಟ್ಟಬೇಕು. ಈ ಒಂದು ವಸ್ತು ನಿಮ್ಮನ್ನು ಹಣದ ಸಮಸ್ಯೆಯಿಂದ ನರಳುವುದನ್ನು ತಪ್ಪಿಸುತ್ತದೆ. ಸದಾ ನಿಮ್ಮ ಜೊತೆ ಅದೃಷ್ಟ ದೈವ ಬಲ ಇರುವಂತೆ ಮಾಡುತ್ತದೆ. ಬಲತೋಳಿಗೆ ಈ ತಾಯ್ತವನ್ನು ಕಟ್ಟಿಕೊಳ್ಬಹುದು. ಈ ಪರಿಹಾರವನ್ನು ಒಂದು ಸಲ ಮಾಡಿ ನೋಡಿ, ನಿಮ್ಮೆಲ್ಲ ಸಾಲಗಳು ಒಂದೊಂದಾಗಿ ತೀರುತ್ತಾ ಬರುತ್ತದೆ. ಹಣದ ಖರ್ಚುಗಳು ಕಡಿಮೆಯಾಗಿ ಆದಾಯದ ಮಾರ್ಗಗಳು ತೆರೆಯುತ್ತವೆ. ಸರ್ವರಂಗದಲ್ಲೂ ಯಶಸ್ಸು ನಿಮ್ಮದಾಗುತ್ತದೆ. ಆದರೆ ಈ ಪರಿಹಾರವನ್ನು ರಹಸ್ಯವಾಗಿ ಮಾಡಬೇಕು. ಕೈಗೆ ಈ ತಾಯ್ತ ಕಟ್ಟಿಕೊಳ್ಳುವ ತನಕ ಯಾರೊಂದಿಗೂ ಮಾತನಾಡಬಾರದು. ಈ ಪರಿಹಾರ ಮಾಡುತ್ತಾ ಕೈಗೆ ಕಟ್ಟಿದ ತಾಯ್ತದ ಶಕ್ತಿ ಕಡಿಮೆಯಾಗುತ್ತಿದೆ ಎಂದಾಗ ಯಾವುದಾದರೂ ಮರಕ್ಕೆ ಆ ತಾಯ್ತವನ್ನು ಕಟ್ಟಿ ಮತ್ತೆ ಹೊಸ ತಾಯ್ತವನ್ನು ನೀವು ಸಿದ್ಧಿ ಮಾಡಿಕೊಳ್ಬೇಕು. ಇನ್ನು ಎರಡನೆಯದಾಗಿ ಪಾರ್ವತಿ ದೇವಿಯು ರಾವಣನಿಗೆ ತಿಳಿಸಿದಂತಹ ಮತ್ತೊಂದು ಪರಿಹಾರ ಯಾವುದೆಂದರೆ ದರ್ಬೆ ಕಡ್ಡಿಗಳನ್ನು ಮನೆಗೆ ತರಬೇಕು. ಗ್ರಹಣ ಕಾಲದಲ್ಲಿ ಬಳಸುವ ದರ್ಬೆಯನ್ನು ಮನೆಗೆ ತಂದು ಒಂದು ವಿಶೇಷ ವಿಧಾನವನ್ನು ಪಾಲಿಸಬೇಕು. ದರ್ಬೆ ಕಡ್ಡಿಯನ್ನು ಒಂದು ಕೆಂಪು ಬಣ್ಣದ ವಸ್ತ್ರಕ್ಕೆ ಮೂಟೆಯ ರೀತಿ ಕಟ್ಟಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಧೂಪವನ್ನು ತೋರಿಸಬೇಕು. ನೀವು ಇಟ್ಟಂತಹ ದರ್ಬೆಯ ಮೂಟೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಯೇ ಶಾಶ್ವತವಾಗಿರಬೇಕು. ವಾರದಲ್ಲಿ 2 ರಿಂದ 3 ಬಾರಿ ಆ ಮೂಟೆಗೆ ಧೂಪವನ್ನು ತೋರಿಸಬೇಕು. ಇದರಿಂದ ವಿಶೇಷವಾಗಿ ನಿಮಗೆ ವಿಪರೀತವಾಗಿ ಧನಲಾಭವಾಗುತ್ತದೆ. ಮನೆಗೆ ಅಷ್ಟೈಶ್ವರ್ಯಗಳು ಲಭಿಸುತ್ತದೆ. ಸಾಲಗಳು ತೀರಿ ಖರ್ಚುಗಳು ಕಡಿಮೆಯಾಗುತ್ತದೆ. ಧರ್ಮ ಮಾರ್ಗದಲ್ಲಿ ಹಣ ಸಂಪಾದಿಸುವಂತಹ ದಾರಿ ಹಾಗೂ ಅವಕಾಶಗಳು ಹೆಚ್ಚಾಗಿ ನಿಮಗೆ ಕಾಣಿಸುತ್ತದೆ. ಅದೃಷ್ಟದ ಜೊತೆಗೆ ಮಹಾಶಿವ ಹಾಗೂ ಪಾರ್ವತಿ ದೇವಿಯ ರಕ್ಷಣೆ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ. ಈ 2 ಪರಿಹಾರಗಳನ್ನು ಸ್ವತಃ ಪಾರ್ವತಿ ದೇವಿಯು ರಾವಣನಿಗೆ ಹೇಳಿದ್ದರೆಂದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಹಾಗೆಯೇ ಕಪ್ಪು ಅಕ್ಕಿಯನ್ನು ಮನೆಗೆ ತಂದು ಒಂದು ಚಿಕ್ಕ ಡಬ್ಬಿ ಅಥವಾ ಬಟ್ಟೆಯಲ್ಲಿ ಕಟ್ಟಿ ಮನೆಯಲ್ಲಿ ದುಡ್ಡಿಡುವ ಜಾಗದಲ್ಲಿಟ್ಟರೆ ಧನಾಕರ್ಷಣೆಯಾಗುತ್ತದೆ. ಹಣದ ಎಲ್ಲ ಸಮಸ್ಯೆಗಳು ಮನೆಯಲ್ಲಿ ಹಂತ ಹಂತವಾಗಿ ಕಡಿಮೆಯಾಗುತ್ತದೆ. ನೆಗೆಟಿವ್ ಶಕ್ತಿಯನ್ನು ದೂರ ಮಾಡಿ ಮನೆಗೆ ಪಾಸಿಟಿವ್ ಶಕ್ತಿಯನ್ನು ನೀಡುವಂಥ ವಿಶೇಷ ಶಕ್ತಿ ಕಪ್ಪು ಹಕ್ಕಿಗಿದೆ. ಇನ್ನು ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಶನಿವಾರದ ದಿನದಂದು ಅನ್ನ ಹಾಕಬೇಕು. 7 ಜನರಿಗೆ ಶನಿವಾರದ ದಿನದಂದು ಅನ್ನದಾನ ಮಾಡಿದರೆ ಸಕಲ ದಾರಿದ್ರ್ಯಗಳು ದೂರವಾಗಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ. ಹಣದ ನಷ್ಟಗಳಿಂದ ಸಾಲಗಳಿಂದ ಜೀವನ ಸಾಕಾಗಿದ್ದರೆ 7 ಶನಿವಾರಗಳಂದು ಈ ಕೆಲಸವನ್ನು ಮಾಡಿ ನೋಡಿ, ಜೀವನ ಸಂಪೂರ್ಣ ಬದಲಾಗುತ್ತದೆ.
7 ಶನಿವಾರ ಮುಗಿಯುವುದರೊಳಗಾಗಿ ಒಂದೊಂದೇ ಹಣದ ಅದೃಷ್ಟವನ್ನು ನೀವು ನೇರವಾಗಿ ಕಾಣಬಹುದು. ಇನ್ನು ಕೊನೆಯದಾಗಿ ನೀವು ಮಾಡಬೇಕಾದ ಕೆಲಸ ಎಂದರೆ ಶನಿವಾರದ ದಿನದಂದು ನಿಮ್ಮ ಮನೆಯ ಬಾಗಿಲಿನ ಮುಂಭಾಗದಲ್ಲಿ ಮಣ್ಣಿನ ದೀಪವನ್ನು ಇಟ್ಟು ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಬೇಕು. ದೀಪಕ್ಕೆ 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು. ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂತಹ ಸಾಸಿವೆ ಎಣ್ಣೆಯನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು. ಬೆಳಿಗ್ಗೆ ದೀಪವನ್ನು ಹಚ್ಚಬೇಕು. ಸಂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂತಹ ಸಾಸಿವೆ ಎಣ್ಣೆಯನ್ನು ಅರಳಿ ಮರಕ್ಕೆ ಹಾಕಿ ಬರಬೇಕು. ಹೀಗೆ 8 ಶನಿವಾರ ಮಾಡಬೇಕು. ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೂ ಸಾಕು. ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿನ ಬಡತನ ದೂರವಾಗಿ ಅದೃಷ್ಟ ಐಶ್ವರ್ಯ ಸದಾ ನಿಮ್ಮೊಂದಿಗಿರುತ್ತದೆ. ಯಾವುದೇ ಪರಿಹಾರ ಮಾಡಬೇಕಾದ್ರೂ ಮೊದಲು ನಂಬಿಕೆ ಹಾಗೂ ಶ್ರದ್ಧೆ ಇರಬೇಕು. ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿ ನೋಡಿ. ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು